ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾವು 2024ರಲ್ಲಿ ರಿಲೀಸ್ ಆಗಿರೋ ಇಮ್ಯಾಕ್ಯುಲೇಟ್ ಅನ್ನೋ ಹಾರರ್ ಮಿಸ್ಟ್ರಿ ಮೂವಿಯ ಸ್ಟೋರಿಯನ್ನ ನೋಡೋಣ. ನಾವು ಹಾಲಿವುಡ್ನ ತುಂಬಾನೇ ಹಾರರ್ ಮೂವೀಸ್ ಅಲ್ಲಿ ನೋಡಿದೀವಿ. ಭೂಮಿಯಲ್ಲಿ ಡೀಮನ್ ಹುಟ್ಟೋಕೋಸ್ಕರ ಯಾವ್ದಾದ್ರೂ ಒಬ್ಳು ಮಹಿಳೆಯನ್ನ ಸೆಲೆಕ್ಟ್ ಮಾಡಿ ಅವಳ ದೇಹದಲ್ಲಿ ಮಗುವಾಗಿ ಬೆಳೆಯುತ್ತೆ. ಆದ್ರೆ ಈ ಮೂವಿಯಲ್ಲಿ ಒಬ್ಳು ನನ್ ಪ್ರೆಗ್ನೆಂಟ್ ಆಗ್ತಾಳೆ. ಹೇಗೆ ಅಂತ ಗೊತ್ತೇ ಆಗಲ್ಲ. ಎಲ್ಲರೂ ಅನ್ಕೊಂತಾಳೆ ಇವಳ ಹೊಟ್ಟೆಯಲ್ಲಿ ಜೀಸಸ್ ಮತ್ತೆ ಹುಟ್ಟಿ ಬರ್ತಿದ್ದಾರೆ ಅಂತ. ಆದ್ರೆ ಹುಟ್ಟೋದು ಜೀಸಸ್ ಅನ್ನೋದಕ್ಕೆ ಗ್ಯಾರಂಟಿ ಇಲ್ಲ. ಒಂದೊಂದಾಗಿ ಈ ಪ್ರೆಗ್ನೆಂಟ್ ಆಗಿರೋ ನನ್ಗೆ ಎಲ್ಲಾ ರಹಸ್ಯದ ಬಗ್ಗೆ ಗೊತ್ತಾಗ್ತಾ ಹೋಗುತ್ತೆ. ಜೊತೆಗೆ ಲಾಸ್ಟ್ ಅಲ್ಲಿ ಒಂದು ಟ್ವಿಸ್ಟ್ ಇದೆ. ಅದಕ್ಕೆ ವಿಡಿಯೋನ ಸ್ನೇಹಿತರೆ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಈ ಮೂವಿಯ ಸ್ಟೋರಿಯ ಕಡೆ ಹೋಗೋಕ್ಕಿಂತ ಮುಂಚೆ ಸ್ನೇಹಿತರೆ, ಇನ್ನು ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲೇ ಇರೋ ನೋಟಿಫಿಕೇಶನ್ ಬೆಲ್ ಐಕನ್ನ ಆನ್ ಮಾಡಿ. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಇಟಲಿಯ ರೋಮನ್ ಕ್ಯಾಥೋಲಿಕ್ ಕಾನ್ವೆಂಟ್ ನ ತೋರಿಸ್ತಾರೆ, ಅಂದ್ರೆ ನನ್ಗಳಿರೋ ಜಾಗ. ಇಲ್ಲಿ ಸಿಸ್ಟರ್ ಮೇರಿ ಜೀಸಸ್ ಅವರ ತಾಯಿ ಮೇರಿಗೆ ಪ್ರೇ ಮಾಡ್ತಿದ್ದಾಳೆ. ನಂತರ ಮೇರಿಯ ಫೋಟೋ ಹಿಂದೆ ಏನೋ ಬರ್ದು ಲಗೇಜ್ ಪ್ಯಾಕ್ ಮಾಡಿ ಮದರ್ ಸುಪೀರಿಯರ್ ನ ರೂಮ್ಗೆ ಬರ್ತಾಳೆ. ಮದರ್ ಸುಪೀರಿಯರ್ ಯಾರಂದ್ರೆ ಈ ಕಾನ್ವೆಂಟ್ ನ ಹೆಡ್. ಮದರ್ ಸುಪೀರಿಯರ್ ಮಲಗಿರುವಾಗ ಸೈಲೆಂಟ್ ಆಗಿ ಸಿಸ್ಟರ್ ಡ್ರಾಯರ್ ಅಲ್ಲಿರೋ ಕೀ ತಗೊಂಡು ಹೊರಗೆ ಓಡ್ ಬರ್ತಾಳೆ. ಗೇಟ್ ಕೀ ಓಪನ್ ಮಾಡೋಕೆ ಕಷ್ಟ ಆಗ್ತಿದೆ. ಇವಳು ತಂದಿರೋದು ಬರೀ ಕೀ ಅಲ್ಲ, ಕೀ ಬಂಚದಿಕ್ಕೆ. ಯಾವ ಕೀ ಅಂತ ಗೊತ್ತಾಗ್ತಿಲ್ಲ. ಇದೇ ಸಮಯಕ್ಕೆ ರೆಡ್ ಕಲರ್ ಮಾಸ್ಕ್ ಹಾಕಿರೋ ನನ್ಗಳು ಇವಳ ಹತ್ರನೇ ಬರ್ತಿರ್ಬೇಕಾದ್ರೆ ಸಿಸ್ಟರ್ ಮೇರಿ ಗೇಟ್ ಓಪನ್ ಏನೋ ಮಾಡ್ತಾಳೆ. ಆದ್ರೆ ಗೇಟ್ ಗೆ ಹಾಕಿರೋ ಚೈನ್ ತೆಗಿಯೋಕಾಗಲ್ಲ. ಸ್ವಲ್ಪ ಗೇಟ್ ಓಪನ್ ಮಾಡ್ಕೊಂಡು ನುಸ್ಕೊಂಡು ಈಚೆ ಬರೋ ಅಷ್ಟ್ರಲ್ಲಿ ನನ್ಗಳು ಇವಳನ್ನ ಹಿಡ್ಕೊಂಡು ಕಾಲ್ ಮುರಿದಾಕ್ತಾರೆ. ನಂತರ ಬದುಕಿರ್ಬೇಕಾದ್ರೇನೆ ಇವಳನ್ನ ಶವಪೆಟ್ಟಿಗೆ ಒಳಗೆ ಹಾಕಿ ಊತಾಕ್ತಾರೆ. ಅಂದ್ರೆ ಅವಳು ಉಸಿರುಗಟ್ಟಿ ಸಾವನ್ನಪ್ತಾಳೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ನೆಕ್ಸ್ಟ್ ಸೀನ್ ಅಲ್ಲಿ ಅಮೆರಿಕ ಇಂದ ಇಟಲಿಗೆ ಕಾನ್ವೆಂಟ್ ಗೆ ಅಂತ ಬರ್ತಿರೋ ಸಿಸ್ಟರ್ ಸಿಸಿಲಿಯಾ ಅನ್ನ ತೋರಿಸ್ತಾರೆ. ಇವಳನ್ನ ಕಾನ್ವೆಂಟ್ ನ ಆಫೀಸ್ ಅಲ್ಲಿ ಕೆಲಸ ಮಾಡ್ತಿರೋ ಎನ್ಜೋ ಅನ್ನೋ ವ್ಯಕ್ತಿ ಕಾನ್ವೆಂಟ್ ಗೆ ಕರ್ಕೊಂಡ್ ಬರ್ತಾನೆ. ಇಲ್ಲಿಗೆ ಬರ್ತಿದ್ದಂಗೆ ರೆವೆಂಡ್ ಮದರ್ ಇವಳನ್ನ ಖುಷಿಯಾಗಿ ವೆಲ್ಕಮ್ ಮಾಡ್ತಾರೆ. ನಂತರ ಸಿಸ್ಟರ್ ಈಸಾಬೆಲ್ ಗೆ ರೂಮ್ ತೋರ್ಸೋಕೆ ಹೇಳಿ ಕಳಿಸ್ತಾರೆ. ಈಸಾಬೆಲ್ ಈ ಕಾನ್ವೆಂಟ್ ನ ಬಗ್ಗೆ ಹೇಳ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ, ಈ ಕಾನ್ವೆಂಟ್ ನ ಕಟ್ಟಿರೋದು ಕ್ಯಾಟಕಾಮ್ ನ ಮೇಲೆ, ಅಂದ್ರೆ ಅಂಡರ್ ಗ್ರೌಂಡ್ ಸ್ಮಶಾನದ ಮೇಲೆ. ಆ ಜಾಗಕ್ಕೆ ಹೋಗೋ ಪರ್ಮಿಷನ್ ಯಾರಿಗೂ ಇಲ್ಲ. ಈ ಕಾನ್ವೆಂಟ್ ಅಲ್ಲಿ ತುಂಬಾನೇ ಜನ ವಯಸ್ಸಾಗಿರೋ ನನ್ಗಳಿದ್ದಾರೆ. ಇವರ ಅಂತಿಮ ದಿನಗಳಲ್ಲಿ ಇವರನ್ನ ಚೆನ್ನಾಗಿ ನೋಡ್ಕೊಳ್ಳೋ ಕೆಲಸ ಯಂಗ್ ಆಗಿರೋ ಸಿಸ್ಟರ್ಸ್ ಗಳದ್ದು. ಕೆಲವು ವಯಸ್ಸಾಗಿರೋ ನನ್ಗಳಿಗೆ ತಲೆ ಸರಿ ಇರಲ್ಲ. ಸಿಸ್ಟರ್ಸ್ ಮೇಲೆ ದಾಳಿ ಮಾಡೋದು, ಕಚ್ಚೋದು ಎಲ್ಲ ಮಾಡ್ತಿರ್ತಾರೆ. ಸೊ ಈಸಾಬೆಲ್ ಈಗ ಸಿಸಿಲಿಯಾನ ಇವಳ ರೂಮ್ಗೆ ಕರ್ಕೊಂಡ್ ಬಂದು ಹೇಳ್ತಾಳೆ, ಇನ್ನು ಸಮಯ ಇದೆ, ಯೋಚನೆ ಮಾಡು. ಒಂದ್ಸಲ ಇಲ್ಲಿ ನೀನು ನನ್ನಾಗಿ ಪ್ರತಿಜ್ಞೆ ಮಾಡಿದ್ರೆ ವಾಪಸ್ ಹೋಗೋಕಾಗಲ್ಲ. ಇಲ್ಲಿ ನಮ್ಮ ಕೆಲಸ ತುಂಬಾನೇ ಕಷ್ಟ. ವಾಪಸ್ ಹೋಗೋದಾದ್ರೆ ಈಗ್ಲೇ ಹೋಗು ಅಂದಾಗ, ಇಲ್ಲ ನಾನು ಎಲ್ಲದಕ್ಕೂ ರೆಡಿಯಾಗಿ ಬಂದಿದ್ದೀನಿ ಅಂತ ಹೇಳ್ತಾಳೆ ಸಿಸಿಲಿಯಾ. ನಂತರ ಸಿಸಿಲಿಯಾ ಗ್ವೆನ್ ಅನ್ನೋ ಇನ್ನೊಂದು ಸಿಸ್ಟರ್ ನ ಭೇಟಿಯಾಗಿ ಪರಿಚಯ ಮಾಡ್ಕೊಂತಾಳೆ. ಗ್ವೆನ್ ತನ್ನ ಫ್ಯಾಮಿಲಿಯಿಂದ ತಪ್ಪಿಸ್ಕೊಂಡು ಇಲ್ಲಿಗೆ ಓಡ್ ಬಂದು ಸೇರ್ಕೊಂಡಿದ್ದಾಳೆ. ಅದೇ ಸಿಸಿಲಿಯಾ ಅವಳು ಮೊದಲು ಅಮೆರಿಕ ಅಲ್ಲಿದ್ದ ಚರ್ಚ್ಗೆ ಜಾಸ್ತಿ ಜನ ಬರ್ತಿರ್ಲಿಲ್ಲ ಅಂತ ಚರ್ಚ್ ನ ಮುಚ್ಚಿರ್ತಾರೆ. ಅದಕ್ಕೆ ಈ ಕಾನ್ವೆಂಟ್ ಅಲ್ಲಿರೋ ಫಾದರ್ ಟೆಡಾಸ್ಕಿ ಅವಳನ್ನ ಈ ಕಾನ್ವೆಂಟ್ ಗೆ ಇನ್ವೈಟ್ ಮಾಡಿರ್ತಾರೆ. ಜೊತೆಗೆ ಅವರೇ ಇಲ್ಲಿಗೆ ಬರೋಕೆ ಟಿಕೆಟ್ ಗೆ ದುಡ್ಡು ಕೊಟ್ಟಿರ್ತಾರೆ. ಸಂಜೆ ಎಲ್ಲರೂ ಒಂದು ಸೆರೆಮನಿಗೆ ಅಂತ ಒಂದು ಜಾಗದಲ್ಲಿ ಸೇರಿದ್ದಾರೆ. ಇಲ್ಲೇನ್ ನಡೀತಿದೆ ಅಂದ್ರೆ ಸಿಸಿಲಿಯಾ ನನ್ನಾಗೋದಕ್ಕೆ ಕಾರ್ಡಿನಲ್ ಫ್ರಾಂಕೋ ಮುಂದೆ ಶಪಥ ಮಾಡ್ತಿದ್ದಾಳೆ. ಇಲ್ಲಿ ಇವಳು ಫಾದರ್ ಟೆಡಾಸ್ಕಿಯನ್ನ ಕೂಡ ಮೀಟ್ ಮಾಡ್ತಾಳೆ. ಇಲ್ಲಿ ಫಾದರ್ ಟೆಡಾಸ್ಕಿನ ನೋಡಿ ಸ್ನೇಹಿತರೆ, ನಿಮ್ಗೆ ಇವರನ್ನ ಎಲ್ಲೋ ನೋಡ್ದಂಗಿದೆಯಲ್ಲ ಅಂತ ಅನ್ಸಿದ್ರೆ, ಮನಿ ಹಿಸ್ಟ್ ಸೀರೀಸ್ ಅಲ್ಲಿ ಪ್ರೊಫೆಸರ್ ನ ರೋಲ್ ಕೂಡ ಇವರೇ ಮಾಡಿರೋದು. ಸೊ ಈ ಕಾರ್ಯಕ್ರಮ ಆದ್ಮೇಲೆ ಡಿನ್ನರ್ ಮುಗಿಸ್ಕೊಂಡು ಫಾದರ್ ಟೆಡಾಸ್ಕಿ ಮತ್ತೆ ಸಿಸಿಲಿಯಾ ಇಬ್ರು ಮಾತಾಡ್ಬೇಕಾದ್ರೆ ನಮ್ಗೆ ಒಂದು ವಿಷಯ ಗೊತ್ತಾಗುತ್ತೆ. ಫಾದರ್ ಟೆಡಾಸ್ಕಿ ಮೊದಲು ಬಯೋಲಜಿಸ್ಟ್ ಆಗಿದ್ರು. ನಂತರ ದೇವರೇ ನನಗೆ ಚರ್ಚ್ಗೆ ಬರೋ ದಾರಿ ತೋರಿಸಿದ್ದು ಅಂತ ಹೇಳ್ತಿದ್ದಾರೆ. ಅದೇ ಸಿಸಿಲಿಯಾಳ ಲೈಫ್ ಅಲ್ಲಿ ಒಂದು ಭಯಾನಕವಾದ ಘಟನೆ ನಡೆದಿರುತ್ತೆ. ಏನಂದ್ರೆ ಇವಳು 12 ವರ್ಷದ ಹುಡುಗಿ ಆಗಿದ್ದಾಗ ಒಂದು ಹೆಪ್ಪುಗಟ್ಟಿರೋ ಕೆರೆ ಹತ್ರ ಹೋಗಿರ್ತಾಳೆ. ಆಗ ಐಸ್ ಇದ್ದಕ್ಕಿದ್ದಂಗೆ ಬ್ರೇಕ್ ಆಗಿ ನೀರಲ್ಲಿ ಮುಳುಗಿರ್ತಾಳೆ. ಹೊರಗೆ ಬರೋಕಾಗದೆ ಇವಳು ಒದ್ದಾಡ್ತಿರ್ಬೇಕಾದ್ರೆ ಅವಳನ್ನ ರೆಸ್ಕ್ಯೂ ಏನೋ ಮಾಡ್ತಾರೆ. ಆದ್ರೆ 7 ನಿಮಿಷದವರೆಗೂ ಇವಳಿಗೆ ಹಾರ್ಟ್ ಬೀಟೇ ಇರಲ್ಲ. ಆದ್ರೂ ಕೂಡ ಪವಾಡ ಅನ್ನೋ ತರ ಬದುಕುಳಿತಾಳೆ. ಈ ಘಟನೆ ನಡೆದಾಗ್ಲಿಂದ ದೇವರೇ ತನ್ನನ್ನ ಯಾವುದೋ ಉದ್ದೇಶದಿಂದ ಬದುಕಿಸಿದಾನೆ. ಆ ಉದ್ದೇಶ ಏನು ಅಂತ ಈಗ್ಲೂ ಇವಳು ಹುಡುಕ್ತಾ ಇದ್ದಾಳೆ. ನೆಕ್ಸ್ಟ್ ಸೀನಲ್ಲಿ ಅಮಿಲಿಯಾ ವಾಶ್ರೂಮ್ಗೆ ಬಂದಿದ್ದಾಗ ಯಾರೋ ಅಳ್ತಾ ಇರೋ ಶಬ್ದ ಕೇಳಿಸಿದ್ರಿಂದ ಎಲ್ಲಿಂದ ಶಬ್ದ ಬರ್ತಿದೆ, ಯಾರು ಅಳ್ತಿದ್ದಾರೆ ಅಂತ ಹುಡ್ಕೊಂಡು ಒಂದು ಜಾಗಕ್ಕೆ ಬರ್ತಾಳೆ. ಇಲ್ಲಿ ಒಬ್ಳು ಮಹಿಳೆ ಜೀಸಸ್ ಸ್ಟ್ಯಾಚುನ ಮುಂದೆ ಅಡ್ಬಿದ್ದು ಅಳ್ತಾ ಇದ್ದಾಳೆ. ಏನಾಯ್ತು ಅಂತ ನೋಡೋಕೆ ಹತ್ರ ಬಂದಾಗ ಈ ನಂತನ ಮುಖಕ್ಕೆ ರೆಡ್ ಮಾಸ್ಕ್ ಹಾಕಿದ್ದಾಳೆ. ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಇದೇ ರೀತಿ ರೆಡ್ ಮಾಸ್ಕ್ ಹಾಕಿರೋ ನನ್ಗಡೆ ಸಿಸ್ಟರ್ ಮೇರಿನ ಸಾಯಿಸಿದ್ದು. ಇದೇ ಸಮಯಕ್ಕೆ ರೆವೆಂಡ್ ಮದರ್ ಇಲ್ಲಿಗೆ ಬಂದು ಹೇಳ್ತಾರೆ, ಅವಳಿಗೆ ಏನು ಆಗಿಲ್ಲ, ಮನಸ್ಸಿನಲ್ಲಿರೋ ಎಮೋಷನ್ಸ್ ನ ಹೊರಗೆ ಆಗ್ತಿದ್ದಾಳೆ ಅಷ್ಟೇ ಅಂತ
ಹೇಳಿ ಇಲ್ಲೇ ಒಂದು ಗ್ಲಾಸ್ ಬಾಕ್ಸ್ ಅಲ್ಲಿ ಇಟ್ಟಿರೋ ಒಂದು ದೊಡ್ಡ ಮೊಳೆ ತಗೊಂಡ್ ಬಂದು ಸಿಸಿಲಿಯಾಳ ಕೈಗೆ ಇಟ್ಟು ಹೇಳ್ತಾರೆ, ಇದು ಜೀಸಸ್ ನ ಕ್ರಾಸ್ಗೆ ನೇತಾಕೋಕೆ ಅಂತ ಕೈ ಕಾಲುಗಳಿಗೆ ಹೊಡೆದಿದ್ದ ಮೊಳೆಗಳಲ್ಲಿ ಹೊಂದು ಅಂತ. ಇದರ ಬಗ್ಗೆ ಹೇಳ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಸಿಸಿಲಿಯಾಗೆ ತಲೆ ಸುತ್ತ ಬಂದು ಪ್ರಜ್ಞೆ ತಪ್ಪಿ ಬೀಳ್ತಾಳೆ. ನಂತರ ಎಚ್ಚರಿಕೆ ಆದಾಗ ಫಾದರ್ ಹತ್ರ ಕನ್ಫೆಷನ್ಗೆ ಅಂತ ಬಂದಿದ್ದಾಳೆ. ನಾನು ಡಿನ್ನರ್ ಮಾಡ್ಬೇಕಾದ್ರೆ ಜಾಸ್ತಿ ಕುಡ್ದಿದ್ದೆ ಅನ್ಸುತ್ತೆ, ಅದಕ್ಕೆ ರೆವೆಂಡ್ ಮದರ್ ಮುಂದೆನೆ ಪ್ರಜ್ಞೆ ತಪ್ಪಿ ಮುಜುಗರ ಉಂಟು ಮಾಡಿದೀನಿ, ಈ ಕಾರಣಕ್ಕೆ ನನ್ಗೆ ಕ್ಷಮಿಸಿ ಅಂತ ಕೇಳ್ಕೋಬೇಕಾದ್ರೆ ಇದ್ದಕ್ಕಿದ್ದಂಗೆ ಆ ರೆಡ್ ಮಾಸ್ಕ್ ಹಾಕಿರೋ ನನ್ಗಳು ಇವಳನ್ನ ಎಳ್ಕೊಂಡ್ ಬಂದು ಗಟ್ಟಿಯಾಗಿ ಹಿಡ್ಕೊಂಡಿದ್ದಾರೆ. ಒಬ್ಳು ನನ್ ಮಂತ್ರ ಹೇಳ್ತಾ ಚಾಕುವಿಂದ ಇವಳ ಹೊಟ್ಟೆಗೆ ಚುಚ್ತಿದ್ದಂಗೆ ಇವಳಿಗೆ ನಿದ್ದೆಯಿಂದ ಎಚ್ಚರಿಕೆ ಆಗುತ್ತೆ. ಅಂದ್ರೆ ಇದೆಲ್ಲ ಕನ್ಸಿರ್ಬೋದು ಅಂತ ಹೇಳ ಅನ್ಕೊಂತಾಳೆ. ಮುಂದೆ ನೋಡೋಣ ಕನ್ಸೋ ಇಲ್ವೋ ಅಂತ ಗೊತ್ತಾಗುತ್ತೆ. ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಈ ರೆಡ್ ಮಾಸ್ಕ್ ಹಾಕಿರೋ ನನ್ಗಳು ಸಿಸ್ಟರ್ ಮೇರಿಗೆ ಏನ್ ಮಾಡಿದ್ರೋ ಅದನ್ನ ನೋಡಿ ಆದ್ಮೇಲೆ ನಮ್ಗೆ ಅನಿಸ್ತಿದೆ ಖಂಡಿತ ಇಲ್ಲೇನೋ ಸಮಸ್ಯೆ ಇದೆ ಅಂತ. ಎಚ್ಚರ ಆಗ್ತಿದ್ದಂಗೆ ರೂಮ್ ನ ಡೋರ್ ಹತ್ರ ಯಾರೋ ವಯಸ್ಸಾಗಿರೋ ಮಹಿಳೆ ನಿಂತಿರೋದು ನೋಡಿ ಸಿಸಿಲಿಯಾ ತಕ್ಷಣ ಲೈಟ್ ಆನ್ ಮಾಡ್ತಾಳೆ. ಆದ್ರೆ ಈಗ ಡೋರ್ ಹತ್ರ ಯಾರು ಇಲ್ಲ. ಆ ಮಹಿಳೆ ದೆವ್ವ ಇರ್ಬೋದಾ ಅಂತ ಅನ್ಕೋಬೇಡಿ ಸ್ನೇಹಿತರೆ, ಯಾಕಂದ್ರೆ ಅವರು ದೆವ್ವ ಅಲ್ಲ. ಈ ಕಾನ್ವೆಂಟ್ ಅಲ್ಲಿ ತುಂಬಾನೇ ವಯಸ್ಸಾಗಿರೋ ನನ್ಗಳಿಗೆ ತಲೆ ಕೂಡ ಸರಿ ಇರಲ್ಲ ಅಂತ ಹೇಳಿದ್ದೆ, ಅವರಲ್ಲೇ ಒಬ್ರು ಈ ಮಹಿಳೆ. ಸೊ ಮುಂದಿನ ದಿನದಿಂದ ಸಿಸ್ಟರ್ ಈಸಾಬೆಲ್ ಹೊಸದಾಗಿ ಬಂದಿರೋ ಸಿಸ್ಟರ್ಸ್ಗಳಿಗೆ ಹೇಗೆ ಕೆಲಸ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದಾಳೆ. ವಯಸ್ಸಾಗಿರೋ ನನ್ಗಳನ್ನ ನೋಡ್ಕೊಳ್ಳೋದು, ಅವರನ್ನ ಕ್ಲೀನ್ ಮಾಡೋದು, ಬಟ್ಟೆ ಒಗೆಯೋದು ಎಲ್ಲ, ಮತ್ತೆ ಕೋಳಿಗಳನ್ನ ಕೊಂದು ಕಟ್ ಮಾಡೋದು ಹೇಗೆ ಅಂತ ಕೂಡ ತೋರಿಸ್ಕೊಡ್ತಿದ್ದಾರೆ ಅಡುಗೆಗೆ ಬಳಸೋಕೋಸ್ಕರ. ಆದ್ರೆ ಸಿಸಿಲಿಯಾಗೆ ಕೋಳಿಯನ್ನ ಕೊಲ್ಲೋಕೆ ಮನ್ಸೇ ಆಗಲ್ಲ, ಅದಕ್ಕೆ ಈ ಕೆಲಸ ನನ್ ಕೈಯಲ್ಲಾಗಲ್ಲ ಅಂತ ಸುಮ್ನಾಗ್ತಾಳೆ. ಇವತ್ ರಾತ್ರಿ ಮಲಗಿರ್ಬೇಕಾದ್ರೆ ಸಡನ್ ಆಗಿ ಒಬ್ಳು ಮಹಿಳೆ ಕತ್ರಿ ತಗೊಂಡ್ ಬಂದು ಸಿಸಿಲಿಯಾಳ ಕೂದಲನ್ನ ಕಟ್ ಮಾಡ್ತಾಳೆ. ತಕ್ಷಣ ಸಿಸಿಲಿಯಾಗೆ ಎಚ್ಚರಿಕೆ ಆದಾಗ ಇವಳ ತಲೆ ಕೂಡ ಸರಿ ಇಲ್ವೇನೋ ಅಂತ ಕೈ ಹಿಡ್ಕೊಂಡ್ ಬಂದು ಆ ಮಹಿಳೆಯನ್ನ ಬೆಡ್ ಮೇಲೆ ಮಲಗಿಸಿ ಹೋಗ್ಬೇಕಾದ್ರೆ ಇವಳ ಪಾದಗಳನ್ನ ಗಮನಿಸ್ತಾಳೆ. ಇಲ್ಲಿ ಕ್ರಾಸ್ ನ ರೀತಿ ಮಾರ್ಕ್ ಎರಡೂ ಪಾದದ ಮೇಲೂ ಇದೆ. ಮುಂದಿನ ದಿನ ಸ್ನಾನಕ್ಕೆ ಅಂತ ಬಂದಿದ್ದಾಗ ರಾತ್ರಿ ನಡೆದ ವಿಷಯ ಎಲ್ಲ ಸಿಸಿಲಿಯಾ ತನ್ನ ಫ್ರೆಂಡ್ ಗ್ವೆನ್ಗೆ ಹೇಳ್ತಿದ್ದಾಳೆ. ಗ್ವೆನ್ ಹೇಳ್ತಾಳೆ, ನನಗೆ ಈ ಜಾಗಕ್ಕಿಂತ ಮೊದಲು ನಾನ್ ಬದುಕ್ತಿದ್ದ ಜೀವನನೇ ನರಕ ಆಗಿತ್ತು. ನಾನು ಒಬ್ಬ ಹುಡುಗನ ಜೊತೆ ಇದ್ದೆ, ಅವನು ನನಗೆ ಯಾವಾಗ್ಲೂ ಹೊಡಿತಿದ್ದ. ಒಂದಿನ ನಾನು ಕೂಡ ಅವನಿಗೆ ತಿರುಗಿಸಿ ಹೊಡೆದು ಇಲ್ಲಿಗೆ ಬಂದೆ ಅಂತ ಹೇಳ್ತಾಳೆ. ಸೊ ಈಗ ಸಡನ್ ಆಗಿ ಸಿಸಿಲಿಯಾ ವಾಮಿಟ್ ಮಾಡ್ಕೊಳ್ಳೋಕೆ ಶುರು ಮಾಡ್ತಾಳೆ. ಡಾಕ್ಟರ್ ಹತ್ರ ಕರ್ಕೊಂಡು ಹೋದಾಗ ಅವರು ಎಲ್ಲ ಟೆಸ್ಟ್ ಮಾಡಿ ರಿಸಲ್ಟ್ಸ್ಗೋಸ್ಕರ ವೇಟ್ ಮಾಡ್ತಿದ್ದಾರೆ. ಸಿಸಿಲಿಯಾ ಕೂಡ ಇಲ್ಲೇ ಕೂತಿದ್ದಾಗ ಯಾರೋ ಹಾಡಾಡ್ತಿರೋ ಹಾಗೆ ಶಬ್ದ ಕೇಳಿಸಿ ಕಿಟಕಿಯಿಂದ ಹೊರಗೆ ಒಬ್ರು ನನ್ನಿರೋದನ್ನ ನೋಡ್ಬೇಕಾದ್ರೆ ಒಂದು ಕಾಗೆ ಇದ್ದಕ್ಕಿದ್ದಂಗೆ ಬಂದು ಕಿಟಕಿ ಗ್ಲಾಸ್ಗೆ ಗುದ್ಕೊಂಡು ಸಾವನ್ನಪ್ಪುತ್ತೆ. ಅಂದ್ರೆ ಏನೋ ಕೆಡ್ದಾಗುತ್ತೆ ಅನ್ನೋ ಸೂಚನೆ. ಈ ಘಟನೆ ಆಗ್ತಿದ್ದಂಗೆ ಸಿಸಿಲಿಯಾನ ಫಾದರ್ ಟೆಡಾಸ್ಕಿ ಮತ್ತೆ ಕಾರ್ಡಿನಲ್ ಫ್ರಾಂಕೋ ಹತ್ರ ಕರ್ಕೊಂಡ್ ಬಂದಾಗ ಇವ್ರು ಕೇಳ್ತಿದ್ದಾರೆ, ನೀನು ಈ ಜಾಗಕ್ಕೆ ಬರೋಕು ಮುಂಚೆ ಯಾರಾದ್ರೂ ವ್ಯಕ್ತಿಯ ಜೊತೆ ಸಂಬಂಧ ಬೆಳೆಸಿದ್ದ ಅಂತ. ಇಲ್ಲ, ನಾನು ಯಾವ ವ್ಯಕ್ತಿ ಜೊತೆನೂ ಇರ್ಲಿಲ್ಲ, ನನಗೆ ಅಂತ ಭಾವನೆ ಕೂಡ ಇಲ್ಲ ಅಂದಾಗ ಹೇಳು ಪರವಾಗಿಲ್ಲ, ತಪ್ಪಾಗಿದ್ರೆ ಏನು ಶಿಕ್ಷೆ ಕೊಡಲ್ಲ ಅಂತ ಫಾದರ್ ಟೆಡಾಸ್ಕಿ ಹೇಳ್ತಾರೆ. ಆದ್ರೆ ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತಾನೆ ವಾದಿಸ್ತಾಳೆ. ಅದಕ್ಕೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿ ನೋಡಿದಾಗ ಕನ್ಫರ್ಮ್ ಆಯ್ತು ಸಿಸಿಲಿಯಾ ಪ್ರೆಗ್ನೆಂಟ್ ಇದ್ದಾಳೆ ಅಂತ. ಡಾಕ್ಟರ್ ಕೂಡ ಕನ್ಫರ್ಮ್ ಮಾಡ್ತಾರೆ ಇವಳು ಯಾರ ಜೊತೆನೂ ಸಂಬಂಧ ಬೆಳೆಸಿಲ್ಲ ಅಂತ. ಕಾರ್ಡಿನಲ್ ಫ್ರಾಂಕೋ ಫುಲ್ ಖುಷಿಯಾಗಿ ಸಿಸಿಲಿಯಾ ಯಾವುದೇ ಪಾಪ ಮಾಡ್ದಲೆ ಈ ಮಗು ಹೊಟ್ಟೆಯಲ್ಲಿ ಬೆಳೀತಾ ಇದೆ ಅಂದ್ರೆ ಇದು ಪವಾಡನೇ ಸರಿ, ದೇವರ ಆಶೀರ್ವಾದ ನಮ್ಮ ಮೇಲಿದೆ, ಮತ್ತೆ ಜೀಸಸ್ ಹುಟ್ಟಿ ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ. ಸಿಸಿಲಿಯಾ ಫಾದರ್ ಟೆಡಾಸ್ಕಿಗೆ ಕೇಳ್ತಾಳೆ, ಜಗತ್ತಿನಲ್ಲಿರೋ ಎಲ್ಲ ಮಹಿಳೆಯರನ್ನ ಬಿಟ್ಟು ನನ್ನನ್ನೇ ಯಾಕೆ ದೇವರು ಸೆಲೆಕ್ಟ್ ಮಾಡಿರೋದು ಅಂತ. ಅದಕ್ಕೆ ಫಾದರ್ ಟೆಡಾಸ್ಕಿ, ನೀನೇ ನನಗೆ ಹೇಳಿದ್ದೆ ನಿನ್ನನ್ನ ಬದುಕಿಸಿದ್ದೆ ಆ ದೇವರು ನಿನ್ನನ್ನ ಯಾಕೆ ಬದುಕಿಸ್ಕೊಂಡ್ರು, ಇದರ ಉದ್ದೇಶ ಏನು ಅಂತ ನೀನು ಕೇಳ್ತಿದ್ದೆ, ಈಗ ನಿನಗೆ ಉದ್ದೇಶ ಗೊತ್ತಾಯ್ತಲ್ಲ ಅಂತ ಹೇಳ್ತಾರೆ. ಸೊ ಈಗ ನೆಕ್ಸ್ಟಿನಲ್ಲಿ ಸಿಸಿಲಿಯಾ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಆದ್ರೆ ಸಿಸ್ಟರ್ ಈಸಾಬೆಲ್ ಉರ್ಕೊಂತಿದ್ದಾಳೆ. ಸಿಸಿಲಿಯಾಳ ಫ್ರೆಂಡ್ ಗ್ವೆನ್ಗೆ ಇದರಲ್ಲೆಲ್ಲ ನಂಬಿಕೆ ಇಲ್ಲ. ಸಿಸಿಲಿಯಾಗೆ ಏನೇನೋ ಹೇಳಿ ಅವಳ ತಲೆ ಕೆಡಿಸ್ತಿದಾರಲ್ಲ ಅಂತ ಟೆನ್ಷನ್ ಮಾಡ್ಕೊಂಡಿದ್ದಾಳೆ. ಹೀಗೆ ಎಲ್ಲ ಮುಂದುವರಿಯುತ್ತೆ. 5 ತಿಂಗಳಾದ್ಮೇಲೆ ಅಂದ್ರೆ ಸಿಸಿಲಿಯಾ ಈಗ 5 ತಿಂಗಳು ಗರ್ಭಿಣಿ ಆಗಿದ್ದಾಳೆ. ಪ್ರೆಗ್ನೆಂಟ್ ಇರೋ ಅವ್ರಿಗೆ ಸಣ್ಣ ಪುಟ್ಟ ಹೆಲ್ತ್ ಪ್ರಾಬ್ಲಮ್ಸ್ ಬರೋದು ಸಹಜ. ಆದ್ರೆ ಸಿಸಿಲಿಯಾಗೆ ಯಾರಿಗೂ ಬರ್ದಲೇ ಇರೋ ಹೆಲ್ತ್ ಪ್ರಾಬ್ಲಮ್ಸ್ ಬರ್ತಿದೆ. ಪದೇ ಪದೇ ವಾಂತಿ ಆಗೋದು, ಒಂದ್ಸಲ ಅಂತೂ ವಾಮಿಟ್ ಮಾಡಿದಾಗ ಒಂದು ಹಲ್ಲು ಕೂಡ ಬಿದ್ದೋಗುತ್ತೆ. ಪ್ರೆಗ್ನೆನ್ಸಿಯಲ್ಲಿ ಇದೇನು ಹೊಸದು ಅಂತ ಇವಳಿಗೆ ಗೊತ್ತಾಗ್ತಿಲ್ಲ. ಬೇರೆ ಸಿಸ್ಟರ್ಸ್ ಅಂತ ಇವಳು ಜೀಸಸ್ ನ ತಾಯಿ ಮೇರಿ ಅನ್ನೋ ಹಾಗೆ ರೆಸ್ಪೆಕ್ಟ್ ಕೊಡ್ತಿದ್ದಾರೆ. ತನ್ನ ಫ್ರೆಂಡ್ ನ ಹೆಲ್ತ್ ಬಗ್ಗೆ ತಲೆ ಕೆಡಿಸ್ಕೊಂಡು ಇವಳ ಕತೆ ಏನಾಗುತ್ತೋ ಅಂತ ಚಿಂತೆಯಲ್ಲಿ ಇದ್ದಾಳೆ ಗ್ವೆನ್. ನಂತರ ಸಿಸಿಲಿಯಾ ಸ್ನಾನ ಮಾಡೋಕೆ ಅಂತ ಬಂದಾಗ ನೀರಲ್ಲಿ ಹಾಗೆ ರೆಸ್ಟ್ ಮಾಡ್ತಿದ್ದಾಳೆ. ಇಲ್ಲಿಗೆ ಸಿಸ್ಟರ್ ಈಸಾಬೆಲ್ ಶಬ್ದ ಮಾಡ್ದಂಗೆ ಬಂದು ಸಿಸಿಲಿಯಾನ ನೀರಲ್ಲಿ ಮುಳುಗಿಸಿ ಸಾಯಿಸೋದಕ್ಕೆ ನೋಡ್ತಾಳೆ. ಇನ್ನೇನು ಸಿಸಿಲಿಯಾ ಕತೆ ಮುಗೀತು ಅನ್ನೋ ಅಷ್ಟರಲ್ಲಿ ಬೇರೆ ಸಿಸ್ಟರ್ಸ್ ಬಂದು ಇವಳನ್ನ ಕಾಪಾಡ್ತಾರೆ. ಈಸಾಬೆಲ್ನ ಇವರು ಎಳ್ಕೊಂಡು ಹೋಗ್ಬೇಕಾದ್ರೆ ಹೇಳ್ತಿದ್ದಾಳೆ, ಸಿಸಿಲಿಯಾ ಇರೋ ಜಾಗದಲ್ಲಿ ನಾನ್ ಇರ್ಬೇಕಿತ್ತು, ನಾನ್ ಪ್ರೆಗ್ನೆಂಟ್ ಆಗಿ ಮಗುವಿಗೆ ಜನ್ಮ ನೀಡಬೇಕಿತ್ತು, ನನ್ ಜೊತೆ ಒಂದ್ಸಲ ಅವರು ಟ್ರೈ ಮಾಡ್ಬೇಕು ಅಂತೆಲ್ಲ ಹೇಳ್ತಿದ್ದಾಳೆ.
ಇಲ್ಲಿ ಇಸಾಬೆಲ್ ಯಾರ ಬಗ್ಗೆ ಏನ್ ಟ್ರೈ ಮಾಡೋದ್ರ ಬಗ್ಗೆ ಹೇಳ್ತಿದ್ದಾಳೆ ಅಂತ ನಮಗ್ ಮಾತ್ರ ಅಲ್ಲ ಸಿಸಿಲಿಯಾಗೂ ಕೂಡ ಗೊತ್ತಾಗಲ್ಲ. ಈ ಘಟನೆ ಆದ್ಮೇಲೆ ಅವಳ ಮಗು ಸೇಫ್ ಆಗಿದೆ ಅಂತ ಡಾಕ್ಟರ್ ಮತ್ತೆ ಚೆಕ್ ಮಾಡಿ ಏನು ಸಮಸ್ಯೆ ಇಲ್ಲ, ಮಗು ಸೇಫ್ ಆಗಿದೆ ಅಂತ ಹೇಳ್ತಾರೆ. ಮಗು ಸೇಫ್ ಆಗಿದೆ ಆದ್ರೆ ನನಗೆ ಹುಷಾರಿಲ್ಲ, ನಾನು ಹಾಸ್ಪಿಟಲ್ಗೆ ಹೋಗಿ ಚೆಕ್ಅಪ್ ಮಾಡಿಸ್ತೀನಿ ಅಂತ ಹೇಳ್ತಿದ್ದಾಳೆ ಸಿಸಿಲಿಯಾ. ಫಾದರ್ ಟೆಡಾಸ್ಕಿ ಮತ್ತೆ ಡಾಕ್ಟರ್ ಇದಕ್ಕೆ ಒಪ್ತಿಲ್ಲ. ಈ ಡಾಕ್ಟರೇ ಸಾಕು, ನಿನ್ನ ಚೆನ್ನಾಗಿ ನೋಡ್ಕೊಂತಾರೆ ಅಂತ ಹೇಳ್ತಿದ್ದಾರೆ ಫಾದರ್ ಟೆಡಾಸ್ಕಿ. ಇಸಾಬೆಲ್ ಕೂಡ ಯಾರ ಬಗ್ಗೆನ ಮಾತಾಡ್ತಿದ್ಲು ಅಂತ ಸಿಸಿಲಿಯಾ ಹೇಳ್ತಾಳೆ. ಇದಕ್ಕೂ ಫಾದರ್ ಟೆಡಾಸ್ಕಿ ಹತ್ರ ಉತ್ತರ ರೆಡಿ ಇದೆ. ಅವಳಿಗೆ ತಲೆ ಸರಿ ಇಲ್ಲ, ನೀನು ಪ್ರೆಗ್ನೆಂಟ್ ಆಗಿರೋದಕ್ಕೆ ಸಹಿಸೋಕಾಗ್ದಲೆ ಈ ತರ ಮಾಡಿದ್ದಾಳೆ ಅಂತ ಹೇಳ್ತಾರೆ. ಇಲ್ಲಿವರೆಗೂ ನಮ್ಗೆ ಅನಿಸ್ತಾ ಇತ್ತು, ಆದ್ರೆ ಈಗ ಸಿಸಿಲಿಯಾಗೂ ಕೂಡ ಇಲ್ಲೇನೋ ಸಮಸ್ಯೆ ಖಂಡಿತ ಇದೆ ಅಂತ ಅನಿಸ್ತಾ ಇದೆ. ನೆಕ್ಸ್ಟಿನಲ್ಲಿ ಸಿಸಿಲಿಯಾ ಕಾರಿಡಾರ್ ಅಲ್ಲಿ ಓಡಾಡ್ಬೇಕಾದ್ರೆ ಆ ರೆಡ್ ಕಲರ್ ಮಾಸ್ಕ್ ಹಾಕಿರೋ ನನ್ಗಳು ಮೇಲೆ ನಿಂತ್ಕೊಂಡು ಇವಳನ್ನೇ ನೋಡ್ತಿರೋದನ್ನ ಗಮನಿಸ್ತಾಳೆ. ಆದ್ರೆ ಕಾನ್ವೆಂಟ್ ಮೇಲೆ ಇನ್ನೊಬ್ಳು ಯಾರೋ ನಿಂತಿದ್ದಾಳೆ, ಅವಳನ್ನ ಸಿಸಿಲಿಯಾ ನೋಡಲ್ಲ. ಸಿಸಿಲಿಯಾ ಹಾಗೆ ಮುಂದೆ ನಡ್ಕೊಂಡು ಬರ್ಬೇಕಾದ್ರೆ ಮೇಲೆ ನಿಂತಿದ್ದ ಆ ಸಿಸ್ಟರ್ ಕೆಳಗೆ ಹಾರಿ ಸೂಸೈಡ್ ಮಾಡ್ಕೊಂಡು ಸಾವನ್ನಪ್ತಾಳೆ. ಈ ಸಿಸ್ಟರ್ ಬೇರೆ ಯಾರು ಅಲ್ಲ, ಇಸಾಬೆಲ್. ಇವಳೇ ಸೂಸೈಡ್ ಮಾಡ್ಕೊಂಡ್ಲಾ ಇಲ್ಲ ಸೂಸೈಡ್ ಮಾಡ್ಕೊಳ್ಳೋ ಹಾಗೆ ಮಾಡಿದ್ರ ಅಂತ ಗೊತ್ತಾಗಲ್ಲ. ಮೋಸ್ಟ್ಲಿ ದೇವರ ಮಗು ನನ್ನ ಹೊಟ್ಟೆಯಲ್ಲಿ ಹುಟ್ಲಿಲ್ವಲ್ಲ ಅಂತ ಸಾವನ್ನಪ್ಪಿರ್ಬೋದು, ಇಲ್ಲ ರೆಡ್ ಮಾಸ್ಕ್ ಹಾಕಿರೋ ನನ್ನೇನಾದ್ರೂ ಮಾಡಿರ್ಬೋದು. ಇದಾದ್ಮೇಲೆ ಗ್ವೆನ್ ಸಿಸಿಲಿಯಾಗೆ ಹೇಳ್ತಿದ್ದಾಳೆ, ನಿನ್ಗೆ ಅನ್ನಿಸ್ತಿಲ್ವಾ ಈ ಜಾಗದಲ್ಲಿ ನಮ್ಮ ಬೆನ್ ಹಿಂದೆ ಏನೋ ನಡೀತಾ ಇದೆ, ನೀನು ಈಗ 5 ತಿಂಗಳು ಪ್ರೆಗ್ನೆಂಟ್ ಇದೆಯಾ, ಅದು ಅಲ್ಲದೆ ನಿನಗೆ ಹುಷಾರಿಲ್ಲ, ಆದ್ರೂ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಕೆ ನಿರಾಕರಿಸ್ತಿದ್ದಾರೆ, ನಿನ್ ಹೊಟ್ಟೆಯಲ್ಲಿ ಏನ್ ಬೆಳೀತಿದೆ ಅನ್ನೋದೇ ಗೊತ್ತಿಲ್ಲ, ಅದೇ ನನಗೆ ಭಯ ಆಗ್ತಿರೋದು ಅಂತ ಹೇಳ್ತಿದ್ದಾಳೆ. ಇದನ್ನ ಕೇಳಿಸ್ಕೊಂಡ ಫಾದರ್ ಟೆಡಾಸ್ಕಿ ಏನಾಯ್ತು, ಏನಾದ್ರೂ ಸಮಸ್ಯೆನಾ ಅಂತ ಕೇಳಿದಾಗ ಯಾರಿಗೂ ಹೆದರ್ಕೊಂಡಲ್ಲ ಗ್ವೆನ್ ಎಲ್ಲರ ಮುಂದೆ ಹೇಳ್ತಾಳೆ, ನಿಮ್ ಕಣ್ ಮುಂದೆ ನಡೀತಾ ಇರೋದು ನಿಮ್ಗೆ ಕಾಣಿಸ್ತಾ ಇಲ್ವಾ, ಸಿಸಿಲಿಯಾ ಪ್ರೆಗ್ನೆಂಟ್ ಇದ್ದಾಳೆ, ಹೇಗೆ ಅಂತ ಗೊತ್ತಿಲ್ಲ, ಇಸಾಬೆಲ್ ಕೂಡ ಸಾವನ್ನಪ್ಪಿದ್ದಾಳೆ, ಇಲ್ಲಿ ನಡೀತಿರೋದೇನು ಸರಿ ಕಾಣ್ತಿಲ್ಲ ಅಂತ ಹೇಳ್ಬೇಕಾದ್ರೆ ಫಾದರ್ ಟೆಡಾಸ್ಕಿ ಮತ್ತೆ ಇನ್ನೊಬ್ಬ ಇವಳನ್ನ ಎಳ್ಕೊಂಡು ಹೋಗ್ತಾರೆ. ಈ ರೀತಿ ಎಲ್ಲ ನಡೀತಿರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಸಿಸಿಲಿಯಾ ರಾತ್ರಿ ಕೂತಿರುವಾಗ ಇದ್ದಕ್ಕಿದ್ದಂಗೆ ಈ ರೂಮಲ್ಲಿ ಇದ್ದ ಮದರ್ ಮೇರಿಯ ಫೋಟೋ ಬೀಳುತ್ತೆ. ಆ ಫೋಟೋ ಇದ್ದ ಜಾಗದಲ್ಲಿ ಗೋಡೆಯ ಮೇಲೆ ಏನೋ ಬರ್ದಿರೋದು ನೋಡ್ತಾಳೆ. ಅಂದ್ರೆ ಇದನ್ನ ಬರ್ದಿರೋದು ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ತೋರಿಸಿದ್ದ ಸಿಸ್ಟರ್ ಮೇರಿ. ಇದು ಇಟಾಲಿಯನ್ ನಲ್ಲಿ ಇದೆ, ಏನು ಅಂತ ಅರ್ಥ ಆಗಲ್ಲ. ಆದ್ರೆ ಕೆಳಗೆ ಬೈಬಲ್ ನ ಒಂದು ವರ್ಸ್ ನ ಹೆಸರು ಬರ್ತಿದೆ. ಅದರಿಂದ ಸಿಸಿಲಿಯಾಗೆ ಗೊತ್ತಾಯ್ತು ಈ ಲೈನ್ ಬೈಬಲ್ ಅಲ್ಲಿ ಇದೆ ಅಂತ. ಅದಕ್ಕೆ ತಕ್ಷಣ ಇಂಗ್ಲಿಷ್ ಅಲ್ಲಿರೋ ಬೈಬಲ್ ತೆಗೆದು ಆ ವರ್ಸ್ ನ ಓದಿದಾಗ ಗೊತ್ತಾಗುತ್ತೆ ಆ ಲೈನ್ ನ ಅರ್ಥ ಸೇಟನ್ ಅಂದ್ರೆ ಡೆವಿಲ್, ಡೀಮನ್ ಅಂತಾನು ಹೇಳ್ಬೋದು. ಈ ಸೇಟನ್ ತನ್ನ ನಿಜವಾದ ರೂಪದಲ್ಲಿ ಅಲ್ಲದೆ ಏಂಜಲ್ ನ ರೂಪದಲ್ಲಿ ಭೂಮಿಯ ಮೇಲೆ ಬರ್ತಾನೆ ಅಂತ. ಇದರಿಂದ ಡೌಟ್ ಬರೋದೇನಂದ್ರೆ ಸಿಸಿಲಿಯಾಳ ಹೊಟ್ಟೆಯಲ್ಲಿ ಇರೋದು ದೇವರ ಅಥವಾ ಡೆವಿಲ್ಲ ಅಂತ. ಈ ಕಾನ್ವೆಂಟ್ ಅಲ್ಲಿ ಏನ್ ನಡೀತಾ ಇದೆಯೋ ಅದು ಸಿಸ್ಟರ್ ಮೇರಿಗೆ ಗೊತ್ತಾಗಿತ್ತು ಅಂತ ಕಾಣುತ್ತೆ. ಅದಕ್ಕೆ ಅವಳು ತಪ್ಪಿಸ್ಕೊಂಡು ಹೋಗೋಕೆ ನೋಡಿ ತಗ್ಲಾಕೊಂಡು ಸಾವನ್ನಪ್ಪಿದಳೆ. ಈಗ ಸಿಸಿಲಿಯಾ ಈ ವಿಷಯವನ್ನ ಗ್ವೆನ್ಗೆ ಹೇಳೋಕೆ ಅಂತ ಬಂದ್ರೆ ಅವಳು ಎಲ್ಲೂ ಕಾಣ್ತಿಲ್ಲ. ನಂತರ ಯಾರಿಗೂ ಕಾಣ್ದಂಗೆ ಅವಳು ಈ ಕಾನ್ವೆಂಟ್ ನ ಆಫೀಸ್ಗೆ ಬಂದು ನನ್ಗಳ ಬಗ್ಗೆ ಡೀಟೇಲ್ಸ್ ಇರೋ ಫೈಲ್ಸ್ ನ ಚೆಕ್ ಮಾಡಿದಾಗ ಇವಳ ಫೈಲ್ ಕೂಡ ಸಿಗುತ್ತೆ. ಇಲ್ಲಿ ಶಾಕಿಂಗ್ ವಿಷಯ ಏನಂದ್ರೆ ಈ ಫೈಲ್ ಅಲ್ಲಿ ಸಿಸಿಲಿಯಾ ಚಿಕ್ಕವಳಿದ್ದಾಗ ಐಸಿರೋ ನೀರಲ್ಲಿ ಮುಳುಗಿ ಬದುಕಿರ್ತಾಳಲ್ಲ, ಅದರ ಬಗ್ಗೆ ನ್ಯೂಸ್ ಪೇಪರ್ ಕಟಿಂಗ್ ಇದೆ. ಫಾದರ್ ಟೆಡಾಸ್ಕಿಗೆ ಮೊದಲೇ ಅವಳ ಬಗ್ಗೆ ಎಲ್ಲ ಗೊತ್ತಿತ್ತು, ಬೇಕು ಅಂತಾನೆ ಇವಳನ್ನ ಇಲ್ಲಿಗೆ ಕರೆಸ್ಕೊಂಡಿರೋದು ಅಂತ ಸಿಸಿಲಿಯಾಗೆ ಗೊತ್ತಾಯ್ತು. ಈಗ ಇವಳಿಗೆ ಯಾರೋ ಕಿರ್ಚಾಡ್ತಿರೋ ಹಾಗೆ ಮತ್ತೆ ಅಳ್ತಿರೋ ಹಾಗೆಲ್ಲ ಶಬ್ದ ಕೇಳಿಸುತ್ತೆ. ಎಲ್ಲಿಂದ ಶಬ್ದ ಬರ್ತಿದೆ ಅಂತ ಒಂದು ರೂಮ್ ಹತ್ರ ಬಂದಾಗ ಇಲ್ಲಿ ರೆಡ್ ಮಾಸ್ಕ್ ಹಾಕಿರೋ ಆ ನನ್ಗಳು ಗ್ವೆನ್ನ ಚೇರ್ಗೆ ಕಟ್ ಹಾಕಿ ಅವಳ ನಾಲಿಗೆ ಕಟ್ ಮಾಡ್ತಿದ್ದಾರೆ. ಇದೇ ಸಮಯಕ್ಕೆ ಇಲ್ಲಿಗೆ ಮತ್ತೆ ಆ ವಯಸ್ಸಾಗಿರೋ ಮಹಿಳೆ ಅದೇ ಕತ್ರಿ ತಗೊಂಡ್ ಬಂದು ಸಿಸಿಲಿಯಾಳ ಕೂದಲು ಕಟ್ ಮಾಡಿರ್ತಾಳಲ್ಲ, ಆ ಮಹಿಳೆ ಬಂದು ಇವಳ ಕೂದಲಲ್ಲಿ ಮಾಡಿರೋ ಗೊಂಬೆಯನ್ನ ಕೊಡ್ತಾಳೆ. ಆದ್ರೆ ಸಿಸಿಲಿಯಾ ಹೇಳ್ತಿದ್ದಾಳೆ, ನಾವು ಮೊದ್ಲು ಈ ಜಾಗದಿಂದ ಹೊರಡ್ಬೇಕು ಅಂತ. ಈ ಜಾಗದಿಂದ ಯಾರು ತಪ್ಪಿಸ್ಕೊಂಡು ಹೋಗೋಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಹೋಗ್ತಾಳೆ ಆ ವಯಸ್ಸಾಗಿರೋ ಮಹಿಳೆ. ಸಿಸಿಲಿಯಾ ವಾಪಸ್ ಹೋಗಿ ಮಲಗ್ತಾಳೆ. ಮುಂದಿನ ದಿನ ಅವಳಿಗೆ ತುಂಬಾನೇ ಬ್ಲೀಡಿಂಗ್ ಆಗೋಕೆ ಶುರು ಆಗಿ ಕಿರ್ಚಾಡ್ಬೇಕಾದ್ರೆ ಫಾದರ್ ಟೆಡಾಸ್ಕಿ ರೆವೆಂಡ್ ಮದರ್ ಎಲ್ಲ ಓಡ್ ಬರ್ತಾರೆ. ಇವ್ರಿಗೆ ಗಾಬರಿ ಆಗೋಗುತ್ತೆ, ಮಗುವಿಗೆ ಏನಾದ್ರು ಆದ್ರೆ ಏನ್ ಕತೆ ಅಂತ. ಶನಿವಾರ ಡಾಕ್ಟರ್ ಕೂಡ ಕಾನ್ವೆಂಟ್ಗೆ ಬರಲ್ಲ, ಅದಕ್ಕೆ ಅವಳನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗೋದೇ ಸರಿ ಅಂತ ಹೊಡ್ತಾರೆ. ರೆವೆಂಡ್ ಮದರ್ ತುಂಬಾನೇ ಹೇಳ್ತಾ ಇದ್ದಾರೆ ಮಗುವಿಗೆ ಏನಾಯ್ತೋ ಏನು ಅಂತ. ಆದ್ರೆ ಇದೇ ಸಮಯಕ್ಕೆ ಸಿಸಿಲಿಯಾಳ ಬೆಡ್ ನ ಕೆಳಗೆ ಕೋಳಿ ಪುಕ್ಕ ನೋಡಿ ಏನಿದೆ ಕೆಳಗೆ ಅಂತ ಬಗ್ಗಿ ನೋಡಿದಾಗ ಸಿಸಿಲಿಯಾ ಬಟ್ಟೆಯಲ್ಲಿ ಸಾವನ್ನಪ್ಪಿರೋ ಕೋಳಿ ಬಚ್ಚಿಟ್ಟಿದ್ದಾಳೆ. ಅಂದ್ರೆ ಸಿಸಿಲಿಯಾನೆ ಕೋಳಿಯನ್ನ ಸಾಯಿಸಿ ಅದರ ರಕ್ತ ತನ್ನ ದೇಹದ ಮೇಲೆ ಹಾಕೊಂಡಿರ್ತಾಳೆ. ಮೊದ್ಲು ಕೋಳಿನ ಸಾಯಿಸೋಕು ಇವಳು ಕೈಯಲ್ಲಿ ಆಗ್ತಿರಲ್ಲ, ಆದ್ರೆ ಈಗ ಕಾನ್ವೆಂಟ್ ಇಂದ ತಪ್ಪಿಸ್ಕೊಳ್ಳೋಕೋಸ್ಕರ ಈ ಕೆಲಸ ಮಾಡಿದಳೆ. ಹಾಸ್ಪಿಟಲ್ಗೆ ಕರ್ಕೊಂಡು ಹೋದಾಗ ತಪ್ಪಿಸ್ಕೊಳ್ಳೋಣ ಅಂತ. ಆದ್ರೆ ವಿಷ ರೆವೆಂಡ್ ಮದರ್ಗೆ ಗೊತ್ತಾಗಿದೆ. ತಕ್ಷಣ ಇವರು ಕಾರಲ್ಲಿ ಆಲ್ರೆಡಿ ಹಾಸ್ಪಿಟಲ್ ಹತ್ರ ಹೋಗ್ತಿರೋ ಫಾದರ್ ಟೆಡಾಸ್ಕಿಗೆ ಫೋನ್ ಮಾಡಿ ಹೇಳಿದಾಗ ಕೋಪದಲ್ಲಿ ಫಾದರ್ ಟೆಡಾಸ್ಕಿ ಕಾರ್ ನಿಲ್ಸೋಕೆ ಹೇಳ್ತಾರೆ. ಕಾರ್ ನಿಲ್ಲಿಸ್ತಿದ್ದಂಗೆ ಇದೇ ಸಿಕ್ಕಿದ ಚಾನ್ಸ್ ಅಂತ ಕಾರಿಂದ ಎಳ್ದು ಓಡೋಕೆ ಶುರು ಮಾಡ್ತಾಳೆ. ಆದ್ರೆ ಅವಳು ಪ್ರೆಗ್ನೆಂಟ್ ಇರೋದು ಮರ್ತೋಗಿದ್ದಾಳೆ ಅನ್ಸುತ್ತೆ. ಸ್ಪೀಡ್ ಆಗಿ ಓಡೋಕಾಗಲ್ಲ. ಫಾದರ್ ಟೆಡಾಸ್ಕಿ ಅನ್ನೋ ಪ್ರೆಗ್ನೆಂಟ್ ಇಲ್ಲ, ಸ್ಪೀಡ್ ಆಗಿ ಓಡ್ ಬಂದು ಇವಳನ್ನ ಹಿಡ್ಕೊಂಡು ವಾಪಸ್ ಎಳ್ಕೊಂಡ್ ಬರ್ತಾರೆ.
ಈಗ ರೆವೆಂಡ್ ಮದರೇ ಬಂದು ಇವಳ ಕೆನ್ನೆಗೆ ಹೊಡೆದು ಬೈತಿದ್ದಾರೆ, ಇಂಥ ಕೆಲಸ ಮಾಡೋಕೆ ನೀನು ಸ್ವಲ್ಪನೂ ನಾಚಿಕೆ ಆಗ್ಲಿಲ್ವಾ ಅಂತ. ಮೈಯೆಲ್ಲ ರಕ್ತ ಆಗಿರೋದ್ರಿಂದ ಇವರೇ ಸ್ನಾನ ಮಾಡಿಸಿ ಹೋಗ್ತಾರೆ. ನಂತರ ಇವಳು ಮತ್ತೆ ತಪ್ಪಿಸ್ಕೋಬಾರ್ದು ಅಂತ ವೀಲ್ ಚೇರ್ಗೆ ಕಟ್ ಹಾಕ್ತಾರೆ. ಈಗ ಫಾದರ್ ಟೆಡಾಸ್ಕಿ ಬಂದು ಜೀಸಸ್ನ ನೇತಾಕೋಕೆ ಯೂಸ್ ಮಾಡಿದ್ದ ಮೊಳೆಯನ್ನ ತೋರಿಸ್ತಾ, ಇದನ್ನ ಜನರು ನೋಡಿದ್ರೆ 2000 ವರ್ಷದ ಹಳೇದು ರಸ್ಟ್ ಹಿಡ್ದಿರೋ ಒಂದು ಮೊಳೆ ಮಾತ್ರ ಕಾಣಿಸೋದು. ಆದ್ರೆ ನಾವು ಇದನ್ನ ಡೀಪ್ ಆಗಿ ಸ್ಟಡಿ ಮಾಡಿದಾಗ ಇದಕ್ಕೆ ಅಂಟ್ಕೊಂಡಿರೋ ಜೀಸಸ್ನ ರಕ್ತ ಮೂಳೆಯ ಸ್ಯಾಂಪಲ್ಸ್ ಎಲ್ಲ ಸಿಕ್ತು. ಇದರಿಂದ ಜೀಸಸ್ನ ಜೆನೆಟಿಕ್ ಕೋಡ್ ನ ಕ್ರ್ಯಾಕ್ ಮಾಡಿ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಿದೀವಿ ಅಂತ ಹೇಳಿ ಏನ್ ಎಕ್ಸ್ಪೆರಿಮೆಂಟ್ ಅಂತ ತೋರ್ಸೋಕೆ ತನ್ನ ಲ್ಯಾಬ್ಗೆ ಕರ್ಕೊಂಡು ಬರ್ತಾನೆ. ಈಗ ನಮ್ಗೆ ಗೊತ್ತಾಗುತ್ತೆ ಜೀಸಸ್ನ ಜೆನೆಟಿಕ್ ಕೋಡ್ನ ಮತ್ತೆ DNA ಸ್ಯಾಂಪಲ್ಸ್ನ ಉಪಯೋಗಿಸ್ಕೊಂಡು ಮತ್ತೆ ಇನ್ನೊಬ್ರು ಜೀಸಸ್ನ ಸೃಷ್ಟಿ ಮಾಡೋಕೆ ನೋಡ್ತಿದ್ದಾನೆ. ಅಂದ್ರೆ ಇವನೇ ದೇವರನ್ನ ಸೃಷ್ಟಿ ಮಾಡೋಕೆ ಹೊರಟಿದ್ದಾನೆ. ಇವನು ಬಯೋಲಜಿಸ್ಟ್ ಆಗಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟ ನಾಲೆಡ್ಜ್ ಎಲ್ಲ ಇವನಿಗೆ ಇದೆ. ತನ್ನ ಲ್ಯಾಬ್ ಅಲ್ಲಿ ವಿಕಾರವಾಗಿ ಮಾನ್ಸ್ಟರ್ನ ರೀತಿಯೆಲ್ಲ ಹುಟ್ಟಿರೋ ಮಕ್ಕಳ ಡೆಡ್ ಬಾಡಿಯನ್ನ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾನೆ. ಅಂದ್ರೆ ಈ ಕಾನ್ವೆಂಟ್ ಅಲ್ಲಿ ಒಂದಷ್ಟು ಜನ ಸೆಲೆಕ್ಟ್ ಮಾಡಿರೋ ನನ್ಗಳನ್ನ ಪ್ರೆಗ್ನೆಂಟ್ ಆಗೋ ಹಾಗೆ ಮಾಡಿರ್ತಾನೆ. ಆದ್ರೆ ಇವ್ರಿಗೆ ಹುಟ್ಟಿರೋ ಮಗು ಯಾವುದು ಪರ್ಫೆಕ್ಟ್ ಆಗಿರಲ್ಲ. ಕೊನೆಗೆ ಸಿಸಿಲಿಯಾ ಮೇಲೂ ಕೂಡ ಈ ಎಕ್ಸ್ಪೆರಿಮೆಂಟ್ ಟ್ರೈ ಮಾಡಿದರೆ ಈ ಬಾರಿ ಎಕ್ಸ್ಪೆರಿಮೆಂಟ್ ಸಕ್ಸಸ್ಫುಲ್ ಆಗೇ ಆಗುತ್ತೆ ಅಂತ ನಂಬಿದ್ದಾನೆ. ಅಮೆರಿಕಾ ಅಲ್ಲಿ ಇದ್ದ ಇವಳ ಬಗ್ಗೆ ನ್ಯೂಸ್ ಪೇಪರ್ ನ ಮುಖಾಂತರ ವಿಷಯ ತಿಳ್ಕೊಂಡು ಇವಳ ಹಿಂದೆ ಮುಂದೆ ಯಾರು ಇಲ್ಲ ಅಂತ ಇಟಲಿಗೆ ಕರ್ಸ್ಕೊಂತಾನೆ. ಆಮೇಲೆ ಯಾವಾಗ ಪ್ರೆಗ್ನೆಂಟ್ ಆಗೋ ಹಾಗೆ ಮಾಡ್ದ ಅಂತ ಎಲ್ಲೂ ತೋರ್ಸಲ್ಲ. ನನ್ಗನ್ಸೋ ಹಾಗೆ ಸಿಸಿಲಿಯಾಗೆ ರೆಡ್ ಮಾಸ್ಕ್ ಹಾಕಿರೋ ನನ್ಗಳು ಹಿಡ್ಕೊಂಡು ಹೊಟ್ಟೆಗೆ ಚಾಕು ಹಾಕೋ ಹಾಗೆ ಕನ್ಸು ಬಿದ್ದಿರುತ್ತಲ್ಲ, ಅದು ಕನ್ಸಲ್ಲ, ನಿಜವಾಗ್ಲೂ ನಡೆದಿರುತ್ತೆ. ಆದ್ರೆ ಹೊಟ್ಟೆಗೆ ಚಾಕು ಹಾಕಿರಲ್ಲ, ಯಾಕಂದ್ರೆ ನನ್ಗಳು ಕೂಡ ಫಾದರ್ ಟೆಡಾಸ್ಕಿ ಜೊತೆ ಸೇರ್ಕೊಂಡಿರೋದು. ಅವರೇ ಇವಳ ದೇಹದ ಒಳಗೆ ಏನೋ ಹಾಕಿ ಮಗು ಬೆಳೆಯೋ ಹಾಗೆ ಮಾಡಿದ್ದಾರೆ. ಈಸಬೆಲ್ ಕೂಡ ಅದಕ್ಕೆ ನಾನು ಪ್ರೆಗ್ನೆಂಟ್ ಆಗ್ಬೇಕಿತ್ತು, ಜೀಸಸ್ ಮತ್ತೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರ್ಬೇಕು ಅಂತ ಆಸೆ ಪಟ್ಟಿರ್ತಾಳೆ. ಸಿಸಿಲಿಯಾ ಪ್ರೆಗ್ನೆಂಟ್ ಇರೋ ವಿಷಯ ಮೊದಲನೇ ಬಾರಿ ಗೊತ್ತಾದಾಗ್ಲೂ ಕೂಡ ಫಸ್ಟ್ ಕನ್ಫರ್ಮ್ ಮಾಡ್ಕೊಂತಾರೆ ಇವಳು ಪ್ರೆಗ್ನೆಂಟ್ ಆಗಿರೋದು ಎಕ್ಸ್ಪೆರಿಮೆಂಟ್ ಇಂದಾನ ಇಲ್ಲ ಬೇರೆ ಯಾರೋ ವ್ಯಕ್ತಿ ಜೊತೆ ಸಂಬಂಧ ಬೆಳೆಸಿರೋದ್ರಿಂದಾನ ಅಂತ. ನಂತರ ಇವಳು ಯಾರ ಜೊತೆನೂ ಸಂಬಂಧ ಬೆಳೆಸಿಲ್ಲ ಅಂತ ಗೊತ್ತಾದ್ಮೇಲೆ ಇವರ ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆಗ್ತಿದೆ ಅಂತ ಖುಷಿ ಪಡ್ತಿದ್ದಾರೆ. ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಸಿಸ್ಟರ್ ಮೇರಿಗೂ ಈ ವಿಷಯ ಗೊತ್ತಾಗಿತ್ತು ಅಂತ ಕಾಣುತ್ತೆ. ಅದಕ್ಕೆ ಅವಳು ಎಸ್ಕೇಪ್ ಆಗೋಕೆ ನೋಡಿದ್ದು, ಆದ್ರೆ ಆಗ್ಲಿಲ್ಲ. ಈಗ ಈ ಎಲ್ಲ ವಿಷಯವನ್ನ ಟೆಡಾಸ್ಕಿ ಹೇಳಿ ಸಿಸಿಲಿಯಾಳ ಕಾಲಿಗೆ ಕಾದಿರೋ ಕ್ರಾಸ್ ನ ಇಟ್ಟು ಮಾರ್ಕ್ ಆಗೋ ಹಾಗೆ ಮಾಡ್ತಾನೆ. ಅಂದ್ರೆ ಅವನು ಎಕ್ಸ್ಪೆರಿಮೆಂಟ್ ಮಾಡ್ತಿರೋ ನನ್ಗಳ ಮೇಲೆ ಈ ತರ ಬ್ರ್ಯಾಂಡಿಂಗ್ ಮಾಡ್ತಿರೋದು. ಮೊದಲು ಸಿಸಿಲಿಯಾ ಕೂಡ ಒಬ್ಳು ಮಹಿಳೆಯ ಪಾದದಲ್ಲಿ ಈ ಮಾರ್ಕ್ ನ ನೋಡಿರ್ತಾಳೆ. ಅಂದ್ರೆ ಅವರೆಲ್ಲ ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ಭಾಗಿಯಾಗಿರೋದು ಅಂತ. ಸೊ ಇಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಆಗದೆ ಇಲ್ಲೇ ಉಳ್ಕೊಂಡು ಆಗ್ಲೇ ಡೆಲಿವರಿ ಟೈಮ್ ಹತ್ರ ಬಂದಿದೆ. ಕನ್ಫೆಷನ್ ರೂಮ್ಗೆ ಬಂದು ಈ ಬಾರಿ ಏನು ತಪ್ಪೊಪ್ಪಿಗೆ ಮಾಡ್ಕೊಳ್ಳಲ್ಲ. ಕಾರ್ಡಿನಲ್ಗೆ ಹೇಳ್ತಾಳೆ ನನ್ನ ಹೊಟ್ಟೆಯಲ್ಲಿ ಹುಡ್ತಿರೋ ಮಗು ಮುಂದೆ ಜಗತ್ತನ್ನ ಕಾಪಾಡ್ತಾನೋ ಇಲ್ಲ ಅಂತ್ಯ ಮಾಡ್ತಾನೋ ಅಂತ. ಅಂದ್ರೆ ಹುಡ್ತಿರೋದು ಡೆವಿಲ್ ಇರ್ಬೋದು ಅಂತ ಇವಳಿಗೆ ಡೌಟ್ ಆಗ್ತಿದೆ. ಈಗ ತನ್ನ ಬೆರಳಿನ ಒಂದು ಉಗುರು ಕೂಡ ಲೂಸ್ ಆಗಿದೆ. ಇವಳು ಆರಾಮಾಗಿ ಉಗುರನ್ನ ಕಿತ್ತಾಕಿ ಹೇಳ್ತಾಳೆ ಇಂಥ ಕೆಲಸ ದೇವ್ರು ಮಾಡೋಕೆ ಸಾಧ್ಯ ಇಲ್ಲ ಅಲ್ವಾ ಅಂತ. ಅದಕ್ಕೆ ಕಾರ್ಡಿನಲ್ ನಾವು ದೇವರ ವಿರುದ್ಧ ಹೋಗಿದ್ದಿದ್ರೆ ನಮ್ಮನ್ನ ಯಾಕೆ ಅವರು ತಡಿಲಿಲ್ಲ ಅಂತ ಕೇಳ್ತಾರೆ. ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ನಲ್ಲಿ ಡಾಕ್ಟರ್ ಮತ್ತೆ ಅವಳ ಚೆಕಪ್ಗೆ ಅಂತ ಬಂದು ಅಲ್ಟ್ರಾಸೌಂಡ್ ಮಾಡಿ ನೋಡ್ತಿದ್ದಾರೆ. ಮಗು ಸೇಫ್ ಆಗಿದೆ, ಸಿಸಿಲಿಯಾಗೆ ಮೆಡಿಸಿನ್ಸ್ ತಗೊಂಡ್ ಬರ್ತೀನಿ ಅಂತ ಹೇಳಿ ಡಾಕ್ಟರ್ ಹೋದಾಗ ಇಲ್ಲೇ ಇದ್ದ ರೆವೆಂಡ್ ಮದರ್ ಸಿಸಿಲಿಯಾಳ ಹೊಟ್ಟೆಯಲ್ಲಿರೋ ಮಗು ಹೇಗಿದೆ ಅಂತ ಮಾನಿಟರ್ ಅಲ್ಲಿ ನೋಡ್ತಿರ್ಬೇಕಾದ್ರೆ ಸಿಸಿಲಿಯಾ ಮೆಲ್ಲಗೆ ಒಂದು ಮೆಟಲ್ ಕ್ರಾಸ್ ನ ತಗೊಂಡು ರೆವೆಂಡ್ ಮದರ್ ನ ತಲೆಗೆ ಹೊಡೆಯೋದಷ್ಟೇ ಅಲ್ಲ ಮುಖ ಕೂಡ ಜಜ್ಜಾಕಿ ಸಾಯಿಸ್ತಾಳೆ. ನಂತರ ಕಾರ್ಡಿನಲ್ ಫ್ರಾಂಕೋ ಹತ್ರ ಬಂದು ರೋಸರಿಯಿಂದ ಅಂದ್ರೆ ಮಣಿಗಳಿಂದ ಮಾಡಿರೋ ಸರ ಇವರ ಕುತ್ತಿಗೆಗೆ ಸುತ್ತಿ ಜೋರಾಗಿ ಎಳೆದಾಗ ಕತ್ತು ಕುಯ್ಕೊಂಡು ಕಾರ್ಡಿನಲ್ ಸಾವನ್ನ ಇದನ್ನ ಡಾಕ್ಟರ್ ನೋಡಿ ಎದುರುಕೊಂಡು ಓಡೋದಾಗ ಸಿಸಿಲಿಯಾ ಕಾರ್ಡಿನಲ್ ಹತ್ರ ಇದ್ದ ಲೈಟರ್ ಎತ್ಕೊಂಡು ಫಾದರ್ ಟೆಡಾಸ್ಕಿಯ ಲ್ಯಾಬ್ಗೆ ಬರ್ತಾಳೆ. ಇಲ್ಲಿರೋ ಎಥನಾಲ್ ನ ಎಲ್ಲಾ ಕಡೆ ಚೆಲ್ಲಿ ಲೈಟರ್ ಇಂದ ಇನ್ನೇನು ಬೆಂಕಿ ಹಚ್ಚಬೇಕು ಅನ್ನೋಷ್ಟರಲ್ಲಿ ಇಲ್ಲಿಗೆ ಟೆಡಾಸ್ಕಿನೇ ಬಂದು ಇವಳನ್ನ ಹಿಡ್ಕೊಳ್ಳೋಕೆ ನೋಡ್ತಾನೆ. ಆದ್ರೆ ಇವಳು ಗ್ಲಾಸ್ ಬಾಟಲ್ ಇಂದ ಅವನ ತಲೆಗೆ ಹೊಡೆದು ಲ್ಯಾಬ್ ಹೊರಗೆ ಬಂದು ಬಾಗಿಲು ಹಾಕ್ತಾಳೆ. ಡೋರ್ ಅಲ್ಲಿ ಕಿಟಕಿ ತರ ಸ್ವಲ್ಪ ಓಪನ್ ಇದೆ. ಅಲ್ಲಿಂದ ಸಿಸಿಲಿಯಾಳ ಕೂದಲನ್ನ ಹಿಡ್ಕೊಂಡು ಎಳಿತಾ ಇದ್ದಾನೆ. ಈಗ ಸಿಸಿಲಿಯಾ ಕೆಳಗೆ ಡೋರ್ ಹತ್ರ ಎಥನಾಲ್ ಚೆಲ್ಲಿರೋದನ್ನ ನೋಡಿ ಲೈಟರ್ನ ಅಲ್ಲಿಗೆ ಬಿಸಾಕ್ತಿದ್ದಂಗೆ ಒಳಗೆ ಬೆಂಕಿ ಹತ್ಕೊಡುತ್ತೆ. ಇವಳು ನಾನು ಬಚಾವಾದೆ ಅನ್ಕೊಳ್ಳೋ ಅಷ್ಟರಲ್ಲಿ ದೇಹ ಸುಟ್ಟೋಗ್ತಿದ್ರು ಕೂಡ ಟೆಡಾಸ್ಕಿ ಡೋರ್ ನ ಮುರಿದಾಕೊಂಡು ಹೊರಗೆ ಬರ್ತಾನೆ. ಇವಳು ಇಲ್ಲಿಂದ ತಪ್ಪಿಸ್ಕೊಂಡು ಹೊರಗೆ ಹೋಗೋಕೆ ಅಂಡರ್ ಗ್ರೌಂಡ್ ಅಲ್ಲಿರೋ ಸ್ಮಶಾನಕ್ಕೆ ಬರ್ತಾಳೆ. ಈ ಕ್ಯಾಟಾಕಾಂಬ್ ಒಳ್ಳೆ ಗುಹೆಗಳ ರೀತಿ ಇದೆ, ಎಲ್ಲಿನ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತಾನೆ ಅವಳಿಗೆ ಗೊತ್ತಾಗ್ತಿಲ್ಲ. ಇದು ಅಲ್ಲದೆ ಡೆಲಿವರಿ ಟೈಮ್ ಬೇರೆ ಹತ್ರ ಬಂದಿರೋದ್ರಿಂದ ಹೊಟ್ಟೆ ನೋವಾಗ್ತಿದೆ. ಫಾದರ್ ಟೆಡಾಸ್ಕಿ ಹಿಂದೆನೆ ಇವಳನ್ನ ಓಡಿಸ್ಕೊಂಡು ಬರ್ತಿರೋದ್ರಿಂದ ಇವಳು ಒಂದು ಜಾಗದಲ್ಲಿ ಬಚ್ಚಿಡ್ಕೊಂಡಿದ್ದಾಗ ನೋಡ್ತಾಳೆ ಇಲ್ಲಿ ತನ್ನ ಫ್ರೆಂಡ್ ಗ್ವೆನ್ ನ ಡೆಡ್ ಬಾಡಿ ಇದೆ.
ನಂತರ ಹೀಗೆ ಸುರಂಗದಲ್ಲಿ ಮುಂದೆ ಬಂದಾಗ ಒಂದು ಸಣ್ಣ ದಾರಿ ಹೊರಗೆ ಹೋಗೋದಕ್ಕೆ ಕಾಣಿಸುತ್ತೆ. ಆ ಜಾಗದಿಂದ ಇನ್ನೇನ್ ಇವಳು ಹೊರಗೆ ಹೋಗ್ಬೇಕು ಅನ್ನೋಷ್ಟರಲ್ಲಿ ಮತ್ತೆ ಫಾದರ್ ಟೆಡಾಸ್ಕಿ ಬಂದು ಇವಳನ್ನ ಹಿಡ್ಕೊಂತಾನೆ. ಮತ್ತೆ ಇವಳೋದ್ರೆ ಏನಾಯ್ತು, ಇವಳ ಹೊಟ್ಟೆಯಲ್ಲಿರೋ ಮಗುವನ್ನಾದ್ರೂ ತೆಕ್ಕೊಳ್ಳೋಣ ಅಂತ ಸರ್ಜಿಕಲ್ ನೈಫ್ ಇಂದ ಹೊಟ್ಟೆ ಕುಯ್ಯೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಇದೇ ಸಮಯಕ್ಕೆ ಇವಳು ತನ್ನ ಬಳಿ ಹಿಡ್ಕೊಂಡಿದ್ದ ಆ ದೊಡ್ಡ ಮೊಳೆಯನ್ನ ತಗೊಂಡು ಟೆಡಾಸ್ಕಿಯ ಕತ್ತಿಗೆ ಚುಚ್ಚಿ ಅವನನ್ನ ಸಾಯಿಸ್ತಾಳೆ. ಕೊನೆಗೂ ಹೇಗೋ ಮಾಡಿ ಜಾಗದಿಂದ ಹೊರಗೆ ಬರ್ತಿದ್ದಂಗೆ ಅವಳಿಗೆ ಇಲ್ಲೇ ಡೆಲಿವರಿ ಆಗೋದಕ್ಕೆ ಶುರು ಆಗುತ್ತೆ. ತುಂಬಾನೇ ನೋವಲ್ಲಿ ಇವಳು ಕಿರ್ಚಾಡ್ತಾಳೆ. ಆದ್ರೆ ಏನು ಸಮಸ್ಯೆ ಆಗ್ದಂಗೆ ಮಗು ಹುಟ್ಟುತ್ತೆ. ಈ ಮಗು ಇವಳ ಹೊಟ್ಟೆಯಿಂದ ಹೊರಗೆ ಬಂದು ಅಳ್ತಾ ಇಲ್ಲ, ವಿಚಿತ್ರವಾದ ಮತ್ತೆ ಭಯಾನಕವಾದ ಶಬ್ದಗಳೆಲ್ಲ ಮಾಡ್ತಾ ಇದೆ. ಸಿಸಿಲಿಯಾಗೂ ಕೂಡ ಮಗುವನ್ನ ನೋಡಿ ಖುಷಿಯನ್ನ ಆಗ್ತಿಲ್ಲ, ಶಾಕ್ ಆಗಿದ್ದಾಳೆ. ಇಲ್ಲಿ ನಮ್ಗೆ ಡೈರೆಕ್ಟ್ ಆಗಿ ಮಗು ಯಾವ ರೀತಿ ಇದೆ ಅಂತಾನು ತೋರ್ಸಲ್ಲ, ಬರೀ ಅದರ ಭಯಾನಕವಾದ ಶಬ್ದ ಮಾತ್ರ ಕೇಳಿಸ್ತಾ ಇದೆ. ಅದಕ್ಕೆ ಇಲ್ಲೇ ಇದ್ದ ಒಂದು ದೊಡ್ಡ ಕಲ್ಲನ್ನ ತಗೊಳಕ್ಕೆ ಬಂದಾಗ ಬ್ಯಾಕ್ ಗ್ರೌಂಡ್ ಅಲ್ಲಿ ಆ ಮಗುವನ್ನ ನೋಡ್ತೀವಿ. ಅದು ನಾರ್ಮಲ್ ಆಗಂತೂ ಕಾಣ್ತಿಲ್ಲ. ಸೊ ಸಿಸಿಲಿಯಾ ಈ ದೊಡ್ಡ ಕಲ್ಲನ್ನ ತಗೊಂಡು ಹೋಗಿ ಆ ಮಗುವಿನ ಮೇಲೆ ಎತ್ತಾಕಿ ಸಾಯಿಸ್ಬಿಡ್ತಾಳೆ. ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಆದ್ರೆ ಕೊನೆಗೂ ಗೊತ್ತಾಗ್ಲಿಲ್ಲ ಆ ಮಗು ಡೀಮನ್ನ ಅಥವಾ ಯಾವುದೋ ಒಂದು ವಿಚಿತ್ರವಾದ ಜೀವಿನ ಅಂತ. ಇಲ್ಲಿ ಎರಡರಲ್ಲಿ ಯಾವ್ದಾದ್ರು ಆಗಿರ್ಬೋದು ಸ್ನೇಹಿತರೆ. ಯಾಕಂದ್ರೆ ಫಾದರ್ ಟೆಡಾಸ್ಕಿ ಮಾಡ್ತಿದ್ದ ಎಕ್ಸ್ಪೆರಿಮೆಂಟ್ ತುಂಬಾನೇ ಸಲ ಫೇಲ್ ಆಗಿರುತ್ತೆ. ಮಗು ಬೇರೆ ಬೇರೆ ತರ ಮಾನ್ಸ್ಟರ್ನ ರೀತಿ ಎಲ್ಲ ಜನಿಸಿರುತ್ತೆ. ಅದೇ ತರ ಈಗ್ಲೂ ಕೂಡ ಈ ಮಗು ವಿಚಿತ್ರವಾಗಿ ಜನಿಸಿರ್ಬೋದು. ಅದನ್ನ ಡೆವಿಲ್ ಅನ್ಕೊಂಡು ಸಿಸಿಲಿಯಾ ಸಾಯಿಸಿದ್ಲಾ ಅಥವಾ ಅದು ಡೆವಿಲ್ ನ ರೀತಿನೇ ಕಾಣ್ತಿತ್ತೋ ಏನೋ ನಮ್ಗೆ ಗೊತ್ತಾಗಲ್ಲ. ಯಾಕಂದ್ರೆ ಮಗುನ ಸರಿಯಾಗಿ ತೋರ್ಸೋದೇ ಇಲ್ಲ. ನಿಮ್ಗೇನನ್ಸುತ್ತೆ ಸ್ನೇಹಿತರೆ, ಆ ಮಗು ಡೆವಿಲ್ ಆಗಿತ್ತಾ ಅಥವಾ ಟೆಡಾಸ್ಕಿ ಮಾಡಿದ್ದ ಇನ್ನೊಂದು ಫೇಲ್ಡ್ ಎಕ್ಸ್ಪೆರಿಮೆಂಟ್ ಆಗಿತ್ತಾ ಅಂತ ನೀವೇ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಈ ಚಾನಲ್ಗೆ ಏನೋ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.